ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸ್ಟಾರ್ಟ್ ಆಗಿ ಎಷ್ಟೇ ಹಿಟ್ ಆಗಿದ್ರು ಇನ್ನೊಂದ್ಸಲ ಆ ಸಿನಿಮಾ ನೋಡ್ಬೇಕು ಅಂದ್ರೆ ಅಲ್ಲಲ್ಲಿ ಒಂದೆರಡು ಸೀನ್ ನ ಪದೇ ಪದೇ ನೋಡ್ತಾ ಇರ್ತೀವಿ. ಬಟ್ ಈ ವಿಡಿಯೋದಲ್ಲಿ ನಾವು ಎಷ್ಟೇ ಸಲ ನೋಡಿದ್ರು ಬೋರ್ ಆಗದ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅಂಡ್ ವಿಡಿಯೋ ಎಂಡ್ ಅಲ್ಲಿ ಹೇಳೋ ಸಿನಿಮಾದ ಬಗ್ಗೆ ನಿಮ್ಮ ಒಪಿನಿಯನ್ ನ ತಿಳಿಸಿ. ಈ ವಿಡಿಯೋಗೆ ಒಂದ್ 2,000 ಲೈಕ್ ಬಿದ್ರೆ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಕಂಟೆಂಟ್ ಬರೆಯೋಕ್ಕೂ ಮುಂಚೆ ಸಿನಿಮಾಗಳನ್ನ ಬರಿತಾ ಹೋದೆ. ಸುಮಾರು 20 ಸಿನಿಮಾ ಸಿಕ್ಕಿದಾವೆ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ವಿಡಿಯೋ ವಿಚಾರಕ್ಕೆ ಬರೋಣ. ರಾಮ ಶ್ಯಾಮ ಬಾಮ ಈ ಸಿನಿಮಾ ಅಂದ ತಕ್ಷಣ ನೆನಪಾಗೋದು ಕಾಮಿಡಿ. ತುಂಬಾ ನ್ಯಾಚುರಲ್ ಆಗಿದೆ ಕಾಮಿಡಿ. ಮುಂದ ಮುಂದ ಅನ್ನೋದಿರ್ಬೋದು, ಶ್ರುತಿ ಅವರ ಕ್ಯಾರೆಕ್ಟರ್ ಅಂಡ್ ಆ ಹಾಡುಗಳು. ಸೊ ಎಷ್ಟು ಸಾರಿ ನೋಡಿದ್ರು ಮತ್ತೆ ನಗ್ತೀವಿ. ಕಿರಿಕ್ ಪಾರ್ಟಿ ಈ ಸಿನಿಮಾ ನನಗೆ ಹೇಗೆ ಅನ್ಸುತ್ತೆ ಅಂದ್ರೆ, ಒಂದು ಕಾಲೇಜ್ ಸ್ಟೋರಿ ಮಾಡ್ತಾ ಇದೀವಿ ಅಂದ್ರೆ ಈ ಸಿನಿಮಾನ ಮೊದಲು ನೋಡ್ಬೇಕು ಅನ್ಸುತ್ತೆ. ಕಾಲೇಜಲ್ಲಿ ಆಗೋ ಮೆಮೊರೀಸ್ ನ ತುಂಬಾ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂಡ್ ಈ ಸಿನಿಮಾದಲ್ಲಿ ಕೂಡ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ. ರಕ್ಷಿತ್ ಶೆಟ್ಟಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ನಾವು ಕತೆ ಬರಿಬೇಕಾದ್ರೆ 50 ಕೋಟಿ ಸಿನಿಮಾ ಇದು ಅನ್ಕೊಂಡ್ ಬರಿತಿದ್ವಿ ಅಂತ. ಅಂಡ್ ಅದು ನಿಜ ಕೂಡ ಆಯ್ತು. ರಾಮ್ ಇದು ರೀಮೇಕ್ ಸಿನಿಮಾ, ಬಟ್ ಗೊತ್ತಿಲ್ಲ, ನನಗೆ ಪರ್ಸನಲಿ ಈ ಸಿನಿಮಾ ಎಷ್ಟೇ ಸಲ ನೋಡಿದ್ರು ಬೋರ್ ಆಗೋದಿಲ್ಲ. ದೊಡ್ಡನವರು ಹೇಳೋ ಡೈಲಾಗ್ಸ್, ಪುನೀತ್ ಅವರು ಅವರ ಮನೆಗೆ ಹೋದ್ಮೇಲೆ ಕ್ರಿಯೇಟ್ ಆಗೋ ಸನ್ನಿವೇಶಗಳು ತುಂಬಾ ಚೆನ್ನಾಗಿದಾವೆ ಅನ್ಸುತ್ತೆ. ನಿಮಗೂ ಇಷ್ಟ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಗಾಳಿಪಟ ಈ ಸಿನಿಮಾದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಮತ್ತೆ ಯೋಗರಾಜ್ ಭಟ್ರೆ ಎಷ್ಟೇ ಟ್ರೈ ಮಾಡಿದ್ರು ಈ ತರ ಸಿನಿಮಾ ಮಾಡಕ್ಕಾಗಲ್ಲ. ಆ ಹಂದಿ, ಆ ಪಾತ್ರಗಳು, ಆ ಸಾಂಗ್ಗಳು, ಇನ್ನೂ ಎಷ್ಟು ದಿನ ಆದ್ರೂ ಈ ಸಿನಿಮಾ ಮೇಲಿರೋ ಪ್ರೀತಿ ಹಾಗೆ ಇರುತ್ತೆ. ಈ ಸಿನಿಮಾ ಒಂಥರ ವೈನ್ ತರ, ಎಷ್ಟು ದಿವಸ ಲೇಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಪರಮಾತ್ಮ ಈ ಸಿನಿಮಾ ರಿಲೀಸ್ ಆದಾಗ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಏನೋ ಇತ್ತು. ರೆಗ್ಯುಲರ್ ಕಮರ್ಷಿಯಲ್ ಡ್ರಾಮಾನ ಎಕ್ಸ್ಪೆಕ್ಟ್ ಮಾಡಿದ್ರೋ ಏನೋ. ಆಗ ಅಷ್ಟು ಒಳ್ಳೆ ಪ್ರಶಂಸೆ ಸಿಕ್ಕಿದ್ದಿಲ್ಲ. ಬಟ್ ಈಗ ಈ ಸಿನಿಮಾನ ಕಂಡ್ರೆ ಇಷ್ಟ ಆಗದೆ ಇರೋರು ಯಾರು ಇಲ್ಲ ಅನ್ಸುತ್ತೆ. ಆ ಡೈಲಾಗ್ಸ್, ಆ ಪಾತ್ರ ಈಗಲೂ ಎಲ್ಲರ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಅಂಬಾರಿ ನಾನು ಥಿಯೇಟ್ರಲ್ಲಿ ಬೆಂಚ್ ಮೇಲೆ ಕೂತು ನೋಡಿದ ಮೊದಲ ಸಿನಿಮಾ ಇದು. ಸಿನಿಮಾ ಎಮೋಷನಲಿ ತುಂಬಾ ಕನೆಕ್ಟ್ ಆಗಿತ್ತು ಜನಕ್ಕೆ. ಅಂಡ್ ಈ ಸಿನಿಮಾ ಡೈರೆಕ್ಟ್ ಮಾಡಿರೋರು ಮಾರ್ಟಿನ್ ಸಿನಿಮಾ ಡೈರೆಕ್ಟ್ ಮಾಡಿರೋ AP ಅರ್ಜುನ್ ಅವರು. ಆಪ್ತ ಮಿತ್ರ ಈ ಸಿನಿಮಾ ಕೂಡ ಎಷ್ಟು ಸಲ ಉದಯ ಟಿವಿಲಿ ಹಾಕಿದಾಗ ಎಲ್ಲರೂ ನೋಡಿರ್ತಾರೆ. ಮತ್ತೆ ಸೌಂದರ್ಯ ಅವರು ಆ ಹಾಡು ಈಗಲೂ ಸಖತ್ ಫೇಮಸ್. ಕತೆ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಆಪ್ತ ರಕ್ಷಕ ಸಿನಿಮಾಗಿಂತ ಆಪ್ತ ಮಿತ್ರ ಸಿನಿಮಾ ಇಷ್ಟ. ಮುಂಗಾರು ಮಳೆ ಈ ಸಿನಿಮಾಗೆ ಹೇಳ್ಬೇಕಾ, ಮಲ್ಟಿಪ್ಲೆಕ್ಸ್ ಅಲ್ಲಿ 365 ದಿನ ಕಂಪ್ಲೀಟ್ ಮಾಡಿದಂಥ ಸಿನಿಮಾ ಇದು. ಗಣೇಶ್ ಅವರ ಪಾತ್ರ, ಆ ನಂದಿನಿ ಪಾತ್ರ, ದೇವದಾಸ್ ಪಾತ್ರ, ಆ ಸ್ಟೇಷನ್ ಮಾಸ್ಟರ್ ಪಾತ್ರ, ಆ ಹಾಡುಗಳು ಈಗಲೂ ಎಲ್ಲರ ತಲೆಯಲ್ಲಿ ಮೊನ್ನೆನೇ ನೋಡ್ದಂಗಿದೆ. ಬಟ್ ಸಿನಿಮಾ ರಿಲೀಸ್ ಆಗಿ ಆಲ್ಮೋಸ್ಟ್ 20 ವರ್ಷ ಆಯಿತು. ರಾಜಾಹುಲಿ ಈ ಸಿನಿಮಾ ರೀಮೇಕ್, ಬಟ್ ಆದ್ರೂ ನಮ್ಮ ನೇಟಿವಿಟಿಗೆ ತಕ್ಕಂತೆ ಸಿನಿಮಾ ಮಾಡಿದ್ರು. ಚೆನ್ನಾಗಿ ವರ್ಕ್ ಆಯಿತು. ಯಶ್ ಅವರು ಅವರ ಕೆರಿಯರಲ್ಲಿ ಅಂದ್ರೆ ಅವರಿಗೆ ಸ್ಟಾರ್ ಪಟ್ಟ ಸಿಗೋಕೆ ಈ ಸಿನಿಮಾ ತುಂಬಾ ಹೆಲ್ಪ್ ಮಾಡಿದೆ. ಇದರಲ್ಲಿರೋ ಡೈಲಾಗ್ಸ್ ಈ ಸಿನಿಮಾನ ಪದೇ ಪದೇ ನೋಡೋ ತರ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಈ ಸಿನಿಮಾದಲ್ಲಿ ಸುದೀಪ್ ಅವರು ವಿಲನ್ ಆದ್ರೂ ಕೂಡ ಅವ್ರ ಆಕ್ಟಿಂಗ್ ಮತ್ತೆ ಆ ಸ್ಟೋರಿ ಲೈನ್ಗೆ ಪದೇ ಪದೇ ನೋಡೋ ತರ ಮಾಡುತ್ತೆ. ಜಾಕಿ ಈ ಸಿನಿಮಾ ನೋಡಿದ್ರೆ ಪುನೀತ್ ರಾಜ್ಕುಮಾರ್ ಅವರ ಪೀಕ್ ಪರ್ಫಾರ್ಮೆನ್ಸ್ ನೋಡ್ಬೋದು ಅಂತ ಅನ್ಸುತ್ತೆ. ಅವರ ಕ್ಯಾರೆಕ್ಟರೇ ತುಂಬಾ ಚೆನ್ನಾಗಿದೆ. ಅಮ್ಮನ ಹತ್ರ ಬೈಸ್ಕೋತಾರೆ, ಹೆಣ ಕಾಯ್ತಾರೆ, ಜೇಬಲ್ಲಿ ದುಡ್ಡಿಲ್ಲ ಅಂದ್ರು ಹೆಂಗಿರ್ತಾರೆ ಗೊತ್ತಲ್ಲ. ಈ ಪಾತ್ರಗಳು, ಆ ಡೈಲಾಗ್ಸು ಮತ್ತೆ ಸೂರ್ಯ ಅವರ ಡೈರೆಕ್ಷನ್ ಇಂದ ಸಿನಿಮಾ ತುಂಬಾ ಜನರ ತಲೆಯಲ್ಲಿ ಉಳ್ಕೊಂಡಿದೆ. ಜೋಗಿ ಇದು ಕ್ಲಾಸಿಕ್ ಸಿನಿಮಾ. ಎಷ್ಟು ಸಲ ನೋಡಿದ್ರು ಆ ತಾಯಿ ಮಗನ ಸೆಂಟಿಮೆಂಟ್ ಹಂಗೆ ಕನೆಕ್ಟ್ ಆಗುತ್ತೆ. ಮತ್ತೆ ಈ ಸಿನಿಮಾದಲ್ಲಿರೋ ಪ್ರತಿಯೊಂದು ಹಾಡು ಈಗಲೂ ಫೇಮಸ್. ಈ ಕಡೆ ರೌಡಿಸಮ್ನು ತೋರಿಸ್ತಾ, ಆ ಕಡೆ ತಾಯಿ ಎಮೋಷನ್ ಕೂಡ ಕರೆಕ್ಟ್ ಆಗಿ ಬ್ಲೆಂಡ್ ಮಾಡಿ ತೆಗ್ದಿದ್ದಾರೆ. ಪ್ರೇಮ್ ಅವರು ಮತ್ತೆ ಈ ತರ ಮನ್ಸಿಗೆ ಹತ್ರ ಆಗೋ ತರ ಸಿನಿಮಾ ಕೊಡ್ಲಿ ಅನ್ಸುತ್ತೆ. ಪಂಚರಂಗಿ ಯೋಗರಾಜ್ ಭಟ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾದಲ್ಲಿ ಈ ಸಿನಿಮಾ ಒಂಥರ ಬೆಸ್ಟ್. ಈಗ ಭಟ್ರು ಅಂದ ತಕ್ಷಣ ಗಾಳಿಪಟ, ಮುಂಗಾರು ಮಳೆ ನೆನಪಾಗುತ್ತೆ. ಬಟ್ ಈ ಸಿನಿಮಾ ಕೂಡ ಅಷ್ಟೇ ಕಾಮಿಡಿ ಆಗಿದೆ ಅಂತ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ ಈ ಸಿನಿಮಾದ ಮ್ಯೂಸಿಕ್ ತುಂಬಾ ಬೆಸ್ಟ್ ಇದೆ. ಆ ಮ್ಯೂಸಿಕ್ ಯಾರ್ದು, ಆ ಹಾಡು ಯಾರ್ದು ಅಂತ ಗೊತ್ತಾಗೋದೆ ಕತೆ. ಆಕ್ಚುಲಿ ಈ ಸಿನಿಮಾ ಬಗ್ಗೆ ಮತ್ತೆ ಪ್ರೇಮ್ ಅವರ ಸಿನಿಮಾ ಬಗ್ಗೆ ಒಂದು ಅನಾಲಿಸಿಸ್ ವಿಡಿಯೋ ಮಾಡಿದೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ, ನಿಮ್ ಟೈಮ್ ವೇಸ್ಟ್ ಆಗೋದಿಲ್ಲ. ಉಪ್ಪಿದಾದ MBBS ಐಶ್ವರ್ಯ ಬಂದ್ಲು ಈ ಸಾಂಗ್ ಈಗಲೂ ಕಾಲೇಜ್ ಡೇ ದಿನ, ಫಂಕ್ಷನ್ ದಿನ ಕೇಳ್ತಾನೆ ಇರ್ತೀವಿ. ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ. ಆ ಕೇರಮ್ಮು, ಅನಂತ್ನಾಗ್ ಅವರ ಪಾತ್ರ, ಉಪೇಂದ್ರ ಅವರನ್ನ ವಿಭಿನ್ನವಾಗಿ ನೋಡ್ಬೋದು ಈ ಸಿನಿಮಾದಲ್ಲಿ. ಅಲ್ಲ, ಅವರು ಎಲ್ಲಾ ಫಿಲ್ಮ್ ಅಲ್ಲೂ ವಿಭಿನ್ನವಾಗಿ ಕಾಣ್ತಾರೆ ಬಿಡಿ. ಇದು ರೀಮೇಕ್ ಸಿನಿಮಾ. 3 Idiots ಫಿಲ್ಮ್ ಡೈರೆಕ್ಟ್ ಮಾಡಿರೋ ರಾಜ್ಕುಮಾರ್ ಹಿರಾನಿ ಅವರು ಡೈರೆಕ್ಟ್ ಮಾಡಿರೋ ಚಿತ್ರ. ಸಂಜಯ್ ದತ್ ಜೊತೆ ಮುನ್ನಾಬಾಯ್ MBBS ಅನ್ನೋ ಟೈಟಲ್ ಅಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ. ಇದನ್ನ ತೆಲುಗುನಲ್ಲಿ ಚಿರಂಜೀವಿ ಅವರು ಆಕ್ಟ್ ಮಾಡಿದ್ದಾರೆ. ಅಲ್ಲಿ ಶಂಕರ್ ದಾದ MBBS. 3 ಟೈಟಲ್ ಅಲ್ಲೂ MBBS ಕಾಮನ್. ನವಗ್ರಹ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಹೇಳ್ಬೋದು. ನಾನೇನಾದ್ರೂ ಮುಂದೆ ಈ ಚಾನೆಲ್ ಅಲ್ಲಿ ಇವು ಈಗ ಬಂದಿದ್ರೆ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಅಂತ ವಿಡಿಯೋ ಮಾಡಿದ್ರೆ ಈ ಸಿನಿಮಾ ಫಸ್ಟ್ ಇರುತ್ತೆ. ಆಲ್ರೆಡಿ ಇದರ ಅನಾಲಿಸಿಸ್ ವಿಡಿಯೋ ಮಾಡಿದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಟೈಮ್ ಇದ್ರೆ ನೋಡಿ. ಈ ಸಿನಿಮಾದಲ್ಲಿ ಎಲ್ಲವೂ ಚೆನ್ನಾಗಿದೆ. ಡೈಲಾಗ್ಸ್ ಇಂದ ಪದೇ ಪದೇ ನೋಡಿದ್ರು ಬೋರ್ ಆಗೋದಿಲ್ಲ. ರೀಸೆಂಟ್ ಆಗಿ ರಿಲೀಸ್ ಕೂಡ ಆಗಿತ್ತು, ಅವಾಗ್ಲೂ ನೋಡ್ದೆ. ಅದೇ ಹೇಳಿದ್ನಲ್ಲ,
ಈಗ ಬಂದಿದ್ರೆ ಈ ಪ್ಯಾನ್ ಇಂಡಿಯಾ ಜೋರಲ್ಲಿ ಎಲ್ಲ ಕಡೆ ರೀಚ್ ಆಗಿರೋದು ಮೂವಿ. ಗೂಗ್ಲಿ ಗೂಗ್ಲಿ ಕುಂಬ್ಳೆ ಸ್ಪಿನ್ನಲ್ಲಿ ಅನ್ನೋ ಹಾಡಿರ್ಬೋದು, ಅದಕ್ಕೆ ನಾನು ಯಾವಾಗ್ಲೂ ಕಪ್ಪೈಸೆ ತಿನ್ನೋದು ಅನ್ನೋ ಡೈಲಾಗ್ ಇರ್ಬೋದು, ಎಲ್ಲವೂ ಕ್ಲಾಸಿಕ್ ಆಗಿ ಉಳ್ಕೊಂಡಿದೆ. ಏನಂತ ಮೈಂಡ್ ಬ್ಲೋಯಿಂಗ್ ಸ್ಟೋರಿ ಏನಲ್ಲ, ಬಟ್ ಆದ್ರೂ ತುಂಬಾ ಸಲ ನೋಡ್ತಾರೆ ಆಡಿಯನ್ಸ್ ಈ ಸಿನಿಮಾನ. ಯಾಕೆ ಅಂದ್ರೆ ಯಶ್ ಅವರ ಕ್ಯಾರೆಕ್ಟರ್ ಡಿಸೈನ್ ಆ ತರ ಇದೆ, ತುಂಬಾ ಯೂನಿಕ್ ಆಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ, ಮತ್ತೆ ಅವರ ಪಾತ್ರ ಕೂಡ ಹಾಗೆ ಇದೆ. ಯಾವಾಗ್ಲೂ ಹೇಳ್ತಿರ್ತೀವಿ, ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಆ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ನೇಮ್ಸು ಆಡಿಯನ್ಸ್ ತಲೆಯಲ್ಲಿ ಉಳ್ಕೋಬೇಕು ಅಂತ. ಶರತ್ ಸ್ವಾತಿ ಹೆಸರು ಎಲ್ಲರ ತಲೆಯಲ್ಲಿದೆ. ಸೂರ್ಯವಂಶ ಇದು ಕೂಡ ರೀಮೇಕ್ ಸಿನಿಮಾ, ಆದ್ರೆ ಎಂತ ಒಳ್ಳೆ ಸಿನಿಮಾ ಇದು. ಸೇಮ್ ಉದಯ ಟಿವಿಲಿ ಹಾಕಿದ್ರೆ ನೋಡ್ತಾನೆ ಇರ್ತಿದ್ವಿ. ಈಗ ಮೀಮ್ಸ್ ಅಲ್ಲಿ ದೊಡ್ಡಣ್ಣ ಅವರನ್ನ ನೋಡ್ತಾ ಇರ್ತೀವಿ. ತುಂಬಾ ರಿಪೀಟ್ ವ್ಯಾಲ್ಯೂ ಇರುವಂತ ಸಿನಿಮಾ. ದತ್ತ ಮತ್ತೆ ವಿಷ್ಣುವರ್ಧನ, ದರ್ಶನ್ ಅವರು ಸುದೀಪ್ ಅವರು ಅಂದ ತಕ್ಷಣ ಎಲ್ಲ ಮಾಸ್ ಎಲಿಮೆಂಟ್ಸ್ ಇರುತ್ತೆ ಇವ್ರ ಸಿನಿಮಾದಲ್ಲಿ ಅಂತ ಅನ್ಕೋತಾರೆ. ಬಟ್ ಅವರ ಕಾಮಿಡಿ ಸಿನಿಮಾನ ನೋಡ್ಬೇಕು ಅಂದ್ರೆ ಈ ಎರಡು ಸಿನಿಮಾನ ನೋಡ್ಲೇಬೇಕು. ಈ ಸಿನಿಮಾಗಳು ನೆನ್ಪಿದೆಯಾ? ಸೀರೀಸ್ ಆಗಿ ಬಂದ್ವಲ್ಲ, ಕೋತಿಗಳು ಸರ್ ಕೋತಿಗಳು, ಕತ್ತೆಗಳು ಸರ್ ಕತ್ತೆಗಳು, ಕುರಿಗಳು ಸರ್ ಕುರಿಗಳು. ಈ ಸಿನಿಮಾಗಳು ಕೂಡ ಕಾಮಿಡಿಗೆ ನೋಡ್ಬೇಕು. ತುಂಬಾ ನ್ಯಾಚುರಲ್ ಕಾಮಿಡಿ, ಯಾವ ಡಬಲ್ ಮೀನಿಂಗ್ ಇರಲ್ಲ, ಏನಿಲ್ಲ. ಈ ತರ ಸಿನಿಮಾಗಳು ಈಗ ಕಮ್ಮಿ ಆಗಿದಾವೆ ಅಂತ ಹೇಳ್ಬೋದು. ಓಂ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ ಇದು. ಆಲ್ಮೋಸ್ಟ್ 25 ವರ್ಷದಲ್ಲಿ 500ಕ್ಕೂ ಹೆಚ್ಚು ಸಲ ರಿಲೀಸ್ ಆದ ಸಿನಿಮಾ. ಈ ಸಿನಿಮಾ ಬೋರ್ ಆಗತ್ತಾ? ಪದೇ ಪದೇ ನೋಡಿದೀವಾ? ಈ ಲೀಸ್ಟ್ಗೆ ಸೇರಿಸ್ಬೋದಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ 500 ಸಲ ರಿಲೀಸ್ ಆಗಿದೆ. ಆಗ್ಲೇ ಎಲ್ಲರೂ ನೋಡಿದ್ದಾರೆ, ಈಗಲೂ ಎಲ್ಲರೂ ನೋಡ್ತಾರೆ. ಬಿಕಾಸ್ ಈ ಸಿನಿಮಾದ ಹಾಡುಗಳು, ಶಿವಣ್ಣನ ಆಕ್ಟಿಂಗ್ ಹಂಗಿದೆ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ನಿಜವಾದ ರೌಡಿಗಳಿದ್ದಾರೆ. ಉಪೇಂದ್ರ ಅವರು ಒಂದು ಕ್ಯಾರೆಕ್ಟರ್ಗೆ ಡಬ್ಬಿಂಗ್ ಕೊಟ್ಟಿದ್ದಾರೆ. ಓಂ ಅನ್ನೋ ಟೈಟಲ್ ಹುಟ್ಟಿದ್ ಹೇಗೆ, ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಖುಷಿ ಈ ಸಿನಿಮಾದಲ್ಲಿ ಆ 3 ಮುಖ್ಯ ಪಾತ್ರಗಳು ಏನಿರ್ತವೋ ಅವರು ಮನೆ ಬಿಟ್ಟು ಹೋಗ್ಬಿಡ್ತಾರೆ. ಹೋದ್ಮೇಲೆ ಏನೇನಾಯ್ತು ಅನ್ನೋದೇ ಸ್ಟೋರಿ. ತುಂಬಾ ಚೆನ್ನಾಗಿದೆ. ನನಗೆ ಈ ಸಿನಿಮಾ ತುಂಬಾ ಇಷ್ಟ. ಡೆವಿಲ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇದಾರಲ್ಲ ಪ್ರಕಾಶ್ ಅವರು, ಅವರ ಫಸ್ಟ್ ಸಿನಿಮಾ ಇದು. ಇನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಸಿನಿಮಾಗಳಿವೆ. ಹಬ್ಬ, ಮ್ಯಾಜಿಕ್ ಅಜ್ಜಿ, ಹೀಗೆ ತುಂಬಾ ಇದಾವೆ. ಬಟ್ ಈಗ ಟೈಮು ತುಂಬಾ ಚೇಂಜ್ ಆಗಿದೆ. ಯಾವ ತರ ಸಿನಿಮಾಗಳು ಮಾಡ್ಬೇಕು ಅನ್ನೋ ತರ ಆಗಿದೆ. ಬಟ್ ರಿಯಾಲಿಟಿ ಏನಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಇರುವಂತ ಸಿನಿಮಾಗಳನ್ನ ಕೊಟ್ರೆ ನೋಡೇ ನೋಡ್ತಾರೆ. ಸೂ ಫ್ರಮ್ ಸೋ ಹೀರೋ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಹೌಸ್ಫುಲ್ ಓಡ್ತಿದಾವೆ. ಈ ಪ್ಯಾನ್ ಇಂಡಿಯಾ ಅಂತ ಯೋಚನೆ ಮಾಡ್ತಾ ಈಗ ನಾನು ಹೇಳಿದ್ನಲ್ಲ ಆ ಥರ ಸಿನಿಮಾಗಳು ಕಮ್ಮಿ ಆಗ್ಬಿಟ್ಟಿದಾವೆ. ಅಫ್ಕೋರ್ಸ್ ಟೈಮ್ ಅಪ್ಡೇಟ್ ಆದಂಗೆ ಮೇಕರ್ಸ್ ಅಪ್ಡೇಟ್ ಆಗ್ಬೇಕಾಗತ್ತೆ. ಬಟ್ ಆದ್ರೆ ಎಲ್ಲೋ ಇರೋ ಮಾರ್ಕೆಟ್ನ ಬಿಟ್ಟು ಇರೋ ಮಾರ್ಕೆಟ್ನೇ ಸರಿಯಾಗಿ ಕ್ಯಾಪ್ಚರ್ ಮಾಡಿದ್ರೆ ಸಿನಿಮಾಗಳು ಹಿಟ್ ಆಗ್ತವೆ, ಜನ ಥಿಯೇಟ್ರಿಗೂ ಬರ್ತಾರೆ. ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಒಳ್ಳೆ ಸಿನಿಮಾಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರಬೇಕು. ಹೇಳ್ದಷ್ಟು ಯಾವುದು ಈಸಿ ಅಲ್ಲ. ಎಕ್ಕ, ಜೂನಿಯರ್, ಸೂ ಫ್ರಮ್ ಸೋ ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ಲಿ ಅಂತ ಹೇಳ್ತಾ, ಇಲ್ಲಿ ತನಕ ವಿಡಿಯೋ ನೋಡಿದಿರಾ ಅಂದ್ರೆ ಸಿನಿಮಾನ ಇಷ್ಟಪಡೋರೇ ಆಗಿರ್ತೀರಾ. ಚಾನಲ್ಗೆ ವಿಸಿಟ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಇದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಒಳ್ಳೆ ಕಂಟೆಂಟ್ ಮತ್ತೆ ಹಾನೆಸ್ಟ್ ರಿವ್ಯೂಸ್ ಮತ್ತೆ ಅನಾಲಿಸಿಸ್ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.